ಆರೋಪಗಳು ಕೂಡ ಕೇಳಿ ಬರ್ತಾರೆ, ಸ್ಥಳೀಯರು ಸಮಸ್ಯೆ ಆರೋಪ ಮಾಡಿದ್ದಾರೆ. ಸೊ ಅವ್ಯವಹಾರ ಎಲ್ಲ ನಡೀತಾ ಇತ್ತು ಇಲ್ಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಸೊ ತಾವು ಹೇಗೆ ನೋಡ್ತೀರಾ ಅದನ್ನು? ಇವ್ರನ್ನು ಜಯಂತ್, ನಾನು ಆ್ಯಕ್ಚುಲಿ ವಕೀಲ ವೃತ್ತಿಯಲ್ಲಿದ್ದೀನಿ. ಸುಮಾರು 10 ವರ್ಷದಿಂದ ಈ ಜಯಂತ್ ಎಂಬವರು ನನಗೆ ಪರಿಚಯ, ಸುಮಾರು 10 ವರ್ಷದಿಂದ. ಅವ್ರ ಬಗ್ಗೆ ನನ್ನ ಒಪಿನಿಯನ್ ಏನಿದೆ ಅಂತ ಹೇಳಿದ್ರೆ, ಯಾವುದೇ ವಿಷಯ ಭ್ರಷ್ಟಾಚಾರ ಸಂಬಂಧ ವಿಷಯ ಬಂದರೆ ಇಮಿಡಿಯೇಟಾಗಿ ಅವರು ಕಾಂಟ್ಯಾಕ್ಟ್ ಆಗ್ತಿದ್ರು ಹಲವು ಬಾರಿಯಲ್ಲಿ. ಅವರು ಭ್ರಷ್ಟಾಚಾರ ವಿರುದ್ಧ ಹೋರಾಡುವಂಥ ವ್ಯಕ್ತಿ. ಯಾವುದೇ ವಿಷಯ ಈ ಥರ ಒಂದು ಸಿಂಪಲ್ ವಿಷಯ ಬಂದರೂ ನಾವು ನೋಡಿ ಈ ಥರ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಹೋರಾಟಕ್ಕೆ ರೆಡಿ. ಇದು ಅವ್ರ ಬಗ್ಗೆ ಇರುವಂಥ ನನಗೆ ಈ ಧರ್ಮಸ್ಥಳ ವಿಷಯ ಆಗಲಿ, ಸೌಜನ್ಯ ಸಂಬಂಧ ವಿಷಯ ಆಗಲಿ, ಯಾವುದೇ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಲ್ಲುವಂಥ ವ್ಯಕ್ತಿ. ಆ ವಿಷಯದಲ್ಲಿ ನಮಗೆ ಗೊತ್ತಿದೆ, ಗ್ಯಾರಂಟಿ ಇದೆ ಎಲ್ಲ ರೀತಿಯಲ್ಲಿ. ನಾನು ವಕೀಲ ವೃತ್ತಿ ಸಂಬಂಧಪಟ್ಟಿರುವಾಗ ಅವರು ಹಲವು ಬಾರಿ ನಮಗೆ ಕೇಳ್ತಾ ಇದ್ರು, ಈ ಥರ ಏನಾದರೂ ಮಾಡ್ಬೋದಾ, ಏನು ಮಾಡ್ಬೋದು, ಸಂಶಯಗಳನ್ನ ಕೇಳೋದು, ಆ ವಿಷಯಗಳನ್ನೆಲ್ಲ ಕೇಳ್ತಾ ಇದ್ರು. ಇದು ಮಾಡ್ತಾ ಇದ್ದೀನಿ. ಈ ವಿಷಯದಲ್ಲಿ ಅವರು ಸತ್ಯಸಂಧರಾಗಿ ಮಾಡ್ತಾ ಇದ್ದಾರೆ ಅಂತ ನನ್ನ ಇಲ್ಲಿ ತನಕ ಭರವಸೆ, ನಂಬಿಕೆ. ಇಲ್ಲಿ ಒಂದಷ್ಟು ಗಾಂಜಾ ಸೇವನೆ ಅದು ಇದು ಮೇಲೆ ಮಹಿಳೆ ಆರೋಪ ಮಾಡಿದ್ರು, ಎಷ್ಟು ಅಂತ ಹೇಳ್ಕೊಂಡು ಒಂದು ಆರೋಪ ಮಾಡಿದ್ದಾರೆ, ಅದು ನಿಜನ ಹೇಗೆ? 100ಕ್ಕೆ 100 ಸುಳ್ಳು ಇರ್ಬೋದು. ಯಾಕೆಂತ ಹೇಳಿದ್ರೆ ಅವರು ಅಂಥ ವ್ಯಕ್ತಿ ಅಲ್ಲ. ಒಂದು ನಾನು ತಿಳಿದಂಗೆ ಒಂದು ಸಿಗರೆಟ್ ಕೂಡ ಸ್ಮೋಕ್ ಮಾಡಲ್ಲ ಅಂತ ಕಾಣುತ್ತೆ. ನಾನಂತೂ ನೋಡಿಲ್ಲ ಯಾವತ್ತು. ಅವರೊಂದು ಸ್ಮೋಕ್ ಕೂಡ ಮಾಡುವಂಥ ವ್ಯಕ್ತಿ ಅಲ್ಲ. ಅವರು ಒಂದು 10 ರೂಪಾಯಿಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದರೆ ಆಗಲ್ಲ, ಇದು ಮಾಡಬಾರ್ದು ಅಂತ ನಮಗೂ ನಾವು ಕೆಲವೊಂದು ಸಾರಿ ಮೆಚ್ಚಬೇಕಲ್ಲ ಅಂದ್ಕೊಳ್ಳುವಂಥ ವ್ಯಕ್ತಿ. ಅವರು ಗಾಂಜಾ ಅಂಥದ್ರಲ್ಲಿ ಇರ್ತಾರೆ ಅಂತ ಹೇಳಿದರೆ ಯಾವ ಕಾರಣಕ್ಕೂ ನೋ ಚಾನ್ಸ್. ಆರೋಪಗಳಿರುತ್ತೆ, ಏನೇನೋ ಇರುತ್ತೆ ಅದರ ಬ್ಯಾಕ್ಗ್ರೌಂಡಲ್ಲಿ. ನಮಗೆ ಅದ್ರ ಬಗ್ಗೆ ವಿನ್ಸೆಂಟ್